ನಮಸ್ಕಾರ, ನಾನು ನಿಮ್ಮ ನೇತ್ರ ರಾಕಿ ಮಾತಾಡ್ತೀನಿ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇದಿಷ್ಟು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಅಣ್ಣ ಹೇಳ್ತಾನೆ, ವೇಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಜ್ಯೂಸ್ ಕುಡಿದು ಎನರ್ಜಿ ಆಗಿ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಎಡ್ ಲೈಟ್ ಆಫ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ಕಾಮೆಂಟ್ ಬರಂಗ. ಅಯ್ಯೋ ನೀನೆಲ್ಲ ವಿಡಿಯೋ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನೇತ್ರ ರಾಕಿ ಮಾತಾಡ್ತಿದ್ದೀನಿ. ಇವತ್ತಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯೂಟ್ಯೂಬ್ ವಿಡಿಯೋಸು ನೋಡಿ. ಇವಳು ನನ್ನ ತಂಗಿ ಹೆಂಗವಳೆ ತಂಗಿ. ಇವತ್ತು ನಾವೆಲ್ಲರೂ ಮನೆಯವರೆಲ್ಲ ಸೇರಿ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಬಿ ಆರ್ ಇಳಿಸ್ಕೊಳ್ತಿದ್ದೀವಿ. ಸೊ ನಾವೇ ಯಾವ ಥರ ವಿಡಿಯೋ ಮಾಡ್ತೀವಿ ನೋಡಿ, ಎಂಜಾಯ್ ನೋಡಿ ಫ್ರೆಂಡ್ಸ್. ಇವರೇ ನನ್ನ ಗಂಡ ಕರಿಯ. ಅದರ ವಿಡಿಯೋದಲ್ಲಿ ಬ್ಲ್ಯಾಕ್ ಮಾಡ್ಬಿಟ್ಟು ನನ್ನೇ ಕರಿಯ ಅಂದರೆ ಇಲ್ಲ. ಇವತ್ತು ನಾವು ಏನಕ್ಕೆ ವಿಡಿಯೋ ಮಾಡ್ತಿದ್ದೀವಿ? ಇವತ್ತಿಂದ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡುವ, ನಾವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗುವ ಅಂತ. ಫೇಮಸ್ ಅಲ್ಲ, ಏನು ವಿಶೇಷ ಇವತ್ತು? ಇವತ್ತು ನಮ್ಮ ಮದುವೆ ಆದ 1 ವರ್ಷ ಅನ್ಸುತ್ತಲ್ಲ. 1 ವರ್ಷ ಆಯ್ತಾ? ಇವತ್ತು ಏನು ವಿಶೇಷ ಹೇಳಿ? ಇವತ್ತು ಏನು ವಿಶೇಷತೆ ಅಂದರೆ ನಾವು ಮದುವೆ ಆಗಿ ಇವತ್ತಿಗೆ 1 ವರ್ಷ ಆಯಿತು. ಅದರಿಂದ ಇವತ್ತು ನಾವೆಲ್ಲ ಬೆಳಗಿನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅದು ಇವತ್ತು ಯಾಕೆ ಸ್ಟಾರ್ಟ್ ಮಾಡ್ಬೇಕು ವಿಡಿಯೋನ ನೀವು? ಇವತ್ತು ಯಾಕೆ ಮಾಡಬೇಕು ಅಂದರೆ ಇಷ್ಟಕ್ಕೆ ಅದೇ ಪುರ್ಸೋತಿರ್ಲಿಲ್ಲ, ತುಂಬಾ ಕೆಲಸಗಳಿತ್ತು. ಇವತ್ತೇನೆ ಫ್ರೀಯಾಗಿ ಬಿದ್ದಿರೋದು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನೀವು ನಮಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಅದಂಗೆ ಏನು ಹೇಳೋದಿಲ್ಲ, ನೀನು ಅರ್ಧಂಬರ್ಧ ಹೇಳ್ತಿಲ್ಲ. ಫಾಲೋ ಮಾಡಿ. ಆ್ಯಕ್ಚುಲಿ ನಾವು ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕಾಗಿತ್ತು. ಯಾಕಪ್ಪ ಇಷ್ಟೊಂದು ಲೇಟ್ ಆಗ್ತಿದೆ ಅಂತಂದರೆ ನಮ್ಮ ಅಣ್ಣಂದಿರಿಬ್ಬರು ಸಹ ಬರಬೇಕಾಗಿತ್ತು. ಅವರು ನಾನು ಬರಲ್ಲ ಅಂತ ಹೇಳ್ತಿದ್ರು. ಸೊ ನಾನು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅವ್ರ ಮನೆಗೆ ಹೋದೆ. ನೋಡಿ ಫ್ರೆಂಡ್ಸ್, ಅವನು ನಮ್ಮ ಅಣ್ಣ ನಮ್ಮ ಜೊತೆ ಬಾ ಅಂತ ಬರಲ್ಲ ಅಂತವನೇ. ಇಲ್ಲೊಬ್ಬವನೇ ನೋಡಿ ಫ್ರೆಂಡ್ಸ್. ಇವ್ರಿಬ್ರಿಂದನೇ ಹಿಂಗೆ ಆಯ್ತಿರೋದು. ನಾವು ಲೇಟ್ ಮಾಡ್ತಿರೋದು ಇವ್ರಿಬ್ರಿಂದನೇ. ಅದರಲ್ಲಿ ಇವನೇ ಮೇಯ್ನು. ಇಟ್ಕೊಳ್ಳಿ ನೋಡ್ಕೊಳ್ಳಿ, ಎಲ್ಲರೂ ಸಿಕ್ಕದೆ ಹೊಡೀರಿ, ಬಿಡ್ಬಿಡಿ. ಬಾ ನಡಿ ನಡಿ ನಡಿ. ಏನಾಯ್ತು ಗೊತ್ತಾ? ಹಾಂ ಹೇಳು. ಏನಾಯ್ತು? ಬೇಡ, ನೀನು ಅಟೆಂಡೆನ್ಸ್ ಹಾಕೋದು ಬೇಡ. ನೋಡಿ ಫ್ರೆಂಡ್ಸ್, ಇದೇ ಇದು ಇವನು. ಹಂಗೆ ಇದ್ದಾನೆ ಇವನು, ಕಾಣಿಸ್ತಿದ್ದಾನೆ ಅದೇ ಥರ. ಇವನೇ ಅದು. ನೀನು ಯಾವ ಅಟೆಂಡೆನ್ಸ್ ಹಾಕೋದು ಬೇಡ. ನಡಿ ನಡಿ. ಮೇನ್ ಇವ್ನು ನೋಡ್ಕೊಳ್ಳಿ, ಇವನ್ನೆಲ್ಲ. ಆ್ಯಕ್ಚುಲಿ ಅವರಿಬ್ಬರು ಡ್ಯೂಟಿಗೆ ಹೋಗಬೇಕಾಗಿತ್ತು. ನೀವು ಬರಲಿಲ್ಲ ಅಂದರೆ ನಾನು ಹೋಗಲ್ಲ ಅಂತ ಕೂತ್ಕೊಂಡು ಮನೆಗೆ ಬಂದು ಸಹ ನಾನೇ ಕರ್ಕೊಂಡು ಹೋದೆ ಅವರಿಬ್ಬರನ್ನ. ಏನು ಹೇಳಿ ಇನ್ನೊಂದ್ಸತಿ ಹೇಳು, ಜೋರಾಗಿ ಹೇಳ. ಅದೇನು ಹೇಳು. ಚೆನ್ನಾಗಿರುತ್ತೆ. ನಿನ್ಗೆ ಯಾಕೆ ಬಾರಪ್ಪನ ಕರ್ಕೊಯ್ತೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಡಿ ಕೋತಿ ಹೋಗೋದ ಸರಿ ಆಯ್ತು. ಎಷ್ಟು ಜನ ಬರ್ತಾರೆ? ಪ್ರತಿಯೊಂದಕ್ಕೆ ಹೇಳಿಸ್ತೀನಿ. ಅಣ್ಣ ನಮ್ಮ ಚಾನೆಲ್ಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಅವರಿಬ್ಬರನ್ನು ಕರ್ಕೊಂಡು ಹಾಗೆ ರೋಡಲ್ಲಿ ಹೋಗ್ತಾ ಇರಬೇಕಾದಾಗ ಇದು ಒಂದು ಪಕ್ಷಿ ಕಾಣಿಸ್ತು ನನಗೆ. ಇದು ಕೋಳಿನ ಅಥವಾ ನವಿಲ ಏನೂ ಗೊತ್ತಾಗಲಿಲ್ಲ ನನಗೆ. ಸೊ ಯಾವುದಿದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಮ್ಮ ಅಣ್ಣಂದಿರಿಬ್ಬರನ್ನ ಕರ್ಕೊಂಡು ನನ್ನ ತಂಗಿ, ನಮ್ಮಮ್ಮ, ನಮ್ಮ ಆಂಟಿ ಮತ್ತು ನಾನು, ನಮ್ಮ ಮಾವ ಇಷ್ಟು ಜನ ಸಹ ನಮ್ಮ ಅಜ್ಜಿ ಮನೆ ಕರಡೆ ಹೊರಟ್ವಿ. ನಮ್ಮಮ್ಮ ಚಿಕ್ಕವರಾಗಿದ್ದಾಗ ನಮ್ಮ ತಾತಂಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಟ್ರಾನ್ಸ್ಫರ್ ಆಗಿತ್ತಂತೆ. ಆಗ ಕೆಲವು ತಿಂಗಳು ಅಲ್ಲಿ ಕ್ವಾರ್ಟರ್ಸಲ್ಲಿ ಇರಬೇಕಾಗಿತ್ತು. ಈಗಲೂ ಸಹ ಮನೆಯಲ್ಲಿ ಇದೆಯಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲ ಮಾತುಕತೆ ಮಾಡ್ತಿದ್ವಿ. ಇವಾಗ ಪಿಜ್ಜಾ ಬರ್ಗರ್ ತಿನ್ನಕ್ ಲೆವೆಲ್ ಬಂದಿದ್ದೀರಾ.
ಈ ಪಾರ್ಟಿ ಅದೇ ಮುಳುಗಿರೋ ಸೊಪ್ಪ ಬೇಯಿಸ್ಕೊಂಡು ನೇರ್ಲ ಮಾಡಿ ಆಚಾರ ಓಡೋಗ್ತಿರೋದು ಎತ್ಕೊಳಕ ನಾನು ಅಂತ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಈ ಪಾರ್ಟಿ ಆಗಿದೆಯಾ ಮಾಂಬಾಳಲ್ಲಿ ಕೆಜ್ಗಾಡಕ್ ಹೋಯ್ತಿತ್ತು ಚೆನ್ನಪ್ಪವ ಕೆಜ್ಗ ಪಿಚ್ಚಿ ಕೆಜ್ಗ ಗೋಲಿ ತರ ಆಡ್ತಾರಲ್ಲ ಸೇಬಿ ಅಂತಿದ್ವಲ್ಲ ನಾವು ಮಾಂಬಾಳಿ ನಾನಿದ್ದೆ ಆಗ. ಹಾಗೆ ಹೋಗ್ತಾ ನಮ್ಮಮ್ಮ ನಮ್ಮ ಆಂಟಿ ಓದಿರೋ ಸ್ಕೂಲ್ನ ನೋಡಿಕೊಂಡು ವರ್ಕೂಡ್ ಹತ್ರ ಇರುವಂಥ ಕಲ್ಯಾಣಿನ ನೋಡಿದ್ವಿ. ಈ ಒಂದು ಕಲ್ಯಾಣಿನ ಹೇಗೆ ಕಟ್ಟಿದ್ದಾರೆ ಅಂತಂದರೆ ಡೌನಲ್ಲಿ ಒಂದು ಬೆಲ್ಲದ ಅಚ್ಚಿನ ಶೇಪಿನಿಂದ ಸ್ಟಾರ್ಟ್ ಮಾಡಿ ಈ ಒಂದು ಶೇಪಿಗೆ ನಿಲ್ಲಿಸಿದ್ದಾರೆ. ಸೊ ಯಾರೂ ಸಹ ಈ ಒಂದು ತುದಿಯಿಂದ ಆ ಒಂದು ತುದಿಗೆ ಒಂದು ಕಲ್ಲನ್ನಾಗಲಿ ನಿಂಬೆಹಣ್ಣಾಗಲಿ ಎಸೆಗೆ ಸಾಧ್ಯನೇ ಆಗಿಲ್ವಂತೆ. ಯಾರಿಗೆಲ್ಲಾರು ಆದರೆ ಟ್ರೈ ಮಾಡಿ. ಅದು ತೋಡಿದ್ರೆ ಕೆಳಗಡೆ ಬೆಲ್ಲದ ಸೈಜ್ ಸಿಗುತ್ತೆ. ಒಂದು 4 ಇಷ್ಟಾಗಲಿಕ್ಕೆ ಒಂದು ಬೆಲ್ದ ತರ ಕುಡಿಸಿ ಅದರಿಂದ ಸುತ್ತ ಕಲ್ಕೊಂಡು ಅಷ್ಟು ಮಾಡ್ಬೋದು. ನಿಂಬೆಹಣ್ಣೆಲ್ಲ ಎಸಿಬೇಕಂತ ಟ್ರೈ ಮಾಡಿದ್ರೆ ಆಗಲ್ಲ ಟ್ರೈ ಮಾಡಬೇಕಲ್ಲ ಇದ ನಮ್ಮ ಬಾಹುಬಲಿ ಟ್ರೈ ಮಾಡ್ತಾರೆ. ಅಷ್ಟೇ ತನಕ ವೇಟ್ ಮಾಡಿ ಫ್ರೆಂಡ್ಸ್. ಎರಡು ನಿಂಬೆಹಣ್ಣು ಎತ್ಕೊಂಡು ಭತ್ತ ಟ್ರೈ ಮಾಡ್ಬಿಟ್ಟು ಹೋಗೋದು. ಆಗಲ್ಲ ಏನಂತ ಅಂದ್ರೆ ಈ ಕಡೆ ನಿಂಬೆಹಣ್ಣು ಎಸೆಯಕ್ಕೆ ಆಗಲ್ಲ ಅಂತೆ. ಈ ತುದಿಯಿಂದ ಆ ತುದಿಗೆ ನಿಂಬೆ ಮತ್ತೆ ಅಷ್ಟು ಪವರ್ ಇದೆ ಹೇಳ್ಕತ್ತದೆ. ಇದೇ ನಮ್ಮ ಅಜ್ಜಿಯ ಮನೆ, ನಮ್ಮ ಅಮ್ಮನ ತವ್ರ ಮನೆ. ಇವರೇ ನಮ್ಮ ಅಜ್ಜಿ ತಾತ. ಏ ಚಿಕ್ಕು ಚಿಕ್ಕುನೇ ಅದು. ಏ ಚಿಕ್ಕು ಬಾಳಿ ಬಾಳಿ ಚಿಕ್ಕು ಓನ ಬಂಗಾರಿ. ಇಡೀ ಕಡೆ ಬಿಟ್ಟು ಓಯ್ ಚಿಕ್ಕು ಏಯ್ ಏಯ್ ನಮ್ಮ ಅಜ್ಜಿ ನಮ್ಮ ತಾತ. ಅಜ್ಜಿ ಹಾಯ್ ಮಾಡು. ಹಾಯ್ ಏನು ಹಾಯ್ ಏನು ಹಿಂಗೆ ಕೈ ಇದ್ದೀವಿ ಮಮ್ಮ ನಾವು. ನಾವು ಈಗ ನಮ್ಮ ತವರು ಮನೆ ಯಾರ ತವ್ರ ನಿಮ್ ತವ್ರ ಮನೇಲಿ ಇದ್ದೀರಾ? ತವ್ರ ಮನೆಗೆ ಹೋಗ್ತಾ ಇರೋದು. ನಮ್ಮ ತವ್ರ ಮನೆಗೆ ಹೋಗ್ತಾ ಇರೋದು. ಏನೋಣ ಮದುವೆ ಬಂದಿರೋ ಊರು ಯಾರ ಮದ್ವೆ? ನೀನ್ ಮದ್ವೆ ಬಂದಿರೋದ? ಇದೇ ಕಣವ ತಾಯಿ. ನಾನ್ ಮದ್ವೆ ಆಗಿರೋ ಊರು. ಏನು ದುರದೃಷ್ಟ ಮಾಡಿತ್ತ ಈ ಊರ್ ಗೊತ್ತಿಲ್ಲ. ಏ. ಕರ್ಕೊಂಡೈತೆ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಿದ್ವಿ. ನಾನು ಮದುವೆ ಆದ್ಮೇಲೆ ನಾನ್ ಮದ್ವೆ ಆದ್ಮೇಲೆನೆ ಇಲ್ಲಿ ರೋಡ್ ಆಗಿರೋದು. ಅಲ್ವಾ ಹೌದು ನಾನ್ ಆಫರ್ ಕೊಟ್ಟಿದ್ಯಾ ನೋಡಿ ನಾನ್ ಮದ್ವೆ ಆಗಿರೋದಕ್ಕೆ ಇಲ್ಲಿ ರೋಡ್ ಆಗಿರೋದು. ಹಂಗಂದೋಳೆ ನಾನೇ ರೋಡ್ ಮಾಡಿಸಿದೀನಿ ಮದುವೆ ಓಡಾಡಕ್ಕೆ ಈಸಿಯಾಗಿ ಅಂತ ನೈಟ್ ಟೈಮ್ 11 ಗಂಟೆಲ್ಲ ಬರ್ತಾ ಇರ್ಲಿಲ್ವಾ? ಅದಕ್ಕೋಸ್ಕರ ನಮ್ಗೋಸ್ಕರನೇ ರೋಡ್ ಮಾಡಿರೋದು. ನೈಟ್ ಹೊತ್ತು 11:30 12 ಗಂಟೆಗೆಲ್ಲ ಬರ್ತಾರೆ ಮಕ್ಳು ಅಂತ ನಮ್ಗೋಸ್ಕರ ರೋಡ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಕ್ಚುಲಿ ನಾವು ಮದ್ವೆ ಆದ್ಮೇಲೆ ತಾನೇ ಇಲ್ಲಿ ಅಣ್ಣ ಆಗಿರೋದು. ಇವ್ರು ಆಟ ಆಡ್ತಿದ್ದ ಗ್ರೌಂಡ್ ಫ್ರೆಂಡ್ಸ್, ಇವರೆಲ್ಲ ಕ್ರಿಕೆಟ್ ಆಡ್ತಿದ್ದಂತೆ ಇಲ್ಲಿ. ಆಮೇಲೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ನಮ್ಮ ಊರು. ಸೊ ಇದು ನಮ್ಮ ಊರು ಅಂದ್ರೆ ನಮ್ಮ ಅಜ್ಜಿಯವರು ಫ್ರೆಂಡ್. ನಾನು ಮಾವನ್ನೇ ಮದುವೆ ಆಗಿರೋದ್ರಿಂದ ಇವರು ಸಹ ನನಗೆ ಅಜ್ಜಿನೇ ಆಗ್ತಾರೆ. ಫ್ರೆಂಡ್ಸ್ ಜ್ಯೂಸ್ ಕುಡಿದು ಎನರ್ಜಿ ಆಗಿರ್ತೀವಿ. ಸಾಲಲ್ಲ ಇದು, ನಮಗೆ ಸಾಲಲ್ಲ. ಇನ್ನು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊ ಕುಡ್ಕೊಳ್ಳಿ. ಬ್ಯಾಲ್ದನ್ ಜ್ಯೂಸ್. ಕೂಸ ಇವನು ಕೂಸ ಕೋಣ ಇವನು. ನಮ್ಮ ಅಜ್ಜಿ ಚಿಕ್ಕ ಮಕ್ಳ ತರ ಕೂತ್ಕೊಂಡು ತಿಂತೈತೆ, ನಮಗೂ ಕೊಡದೆ ತಿನ್ಕತೈತೆ ಎಲ್ಲನೂ. ಪ್ರೇಮಮ್ಮ ಚಿಕ್ಕ ಮಕ್ಳು ಕೊಡದೆ ತಾನೇ ಎಲ್ಲ ತಿನ್ಕಲ್ಲ ಪ್ರೇಮಮ್ಮ. ಹಾ ಮಕ್ಳು ಕೊಡ್ಬೇಕು ತಿನ್ನಿ ಅಂತ ನೀನೇ ತಿನ್ಕೊಂಡ್ರೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಾಗಲ್ಲ. ಮೊಮ್ಮಕ್ಳು ಕೊಡ್ಬೇಕು ನೀನು. ನೋಡಿ ತಂಗಿಗೂ ಕೊಡದೆ ಎಲ್ಲ ಒಬ್ನೇ ತಿನ್ಕತವನೆ. ತುಂಬಾ ನೋಡ್ಕೊ ಸಾಕು ವಿಡಿಯೋ ಎಲ್ಲ ಯಾಕೆ ಏನಂತೀರಾ? ಬೇರೆಯವರು ತೋರಿಸ್ಬೇಕಲ್ಲ ಅದಕ್ಕೆ. ನಮ್ಮ ಮನ್ಸು ನಮ್ಮ ಮನೆ ಈ ವಿಡಿಯೋ ಎಲ್ಲ ಯಾಕೆ? ಈ ಒಂದು ಪ್ಲೇಸ್ನಲ್ಲಿ ನಾವು ಯಾವುದೇ ಥರ ಫೋಟೋಸ್ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ನಾವು ಮಾರ್ನಿಂಗ್ ಬಂದಿದ್ದೆ ತುಂಬ ಲೇಟ್ ಆಗಿತ್ತು. ಇನ್ನು ದೇವಸ್ಥಾನದ ಬಾಗಿಲು 2 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಟ್ಟೆ ಇನ್ನು ಸಂಜೆ 4 ಗಂಟೆಗೆ ಓಪನ್ ಇರುತ್ತೆ ಅಂತ ಹೇಳಿದ್ರು. ಆದ ಕಾರಣ ನಾವು ಯಾವುದೇ ಥರ ಫೋಟೋಸ್ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ.
ನಾವು ಬೇಸಿಗೆಗಾಲದಲ್ಲಿ ಬಂದಿರೋದ್ರಿಂದ ಇಲ್ಲಿನ ವಾತಾವರಣ ಹೇಗಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿನ ಮರ ಗಿಡಗಳು ಎಲ್ಲ ಸಹ ಒಣಗೋಗಿದೆ. ಯಾವುದೇ ತರಹ ಹಸಿರು ನಮಗೆ ಎಲ್ಲೂ ಕಾಣಿಸ್ಲಿಲ್ಲ. ಇಲ್ಲಿನ ಪ್ರಾಣಿ ಪಕ್ಷಿಗಳು ಹೇಗೆ ವಾಸ ಮಾಡ್ತಿದ್ದೇವೆ ಅಂತ ನಿಜವಾಗ್ಲೂ ಊಹಿಸ್ಕೊಳ್ಳೋಕ್ಕಾಗಲಿಲ್ಲ. ಫುಲ್ಲು ಎಲ್ಲೂ ನೋಡಿದ್ರೂ ಮರ ಗಿಡ ಎಲ್ಲ ಒಣಗೋಗಿದೆ. ಎಲ್ಲೂ ಹಸಿರನ್ನೇ ನಾವು ನೋಡಲಿಲ್ಲ. ಬೇಸಿಗೆ ಟೈಮಲ್ಲಿ ಬಂದಿರೋದ್ರಿಂದ ವ್ಯೂಸು ಅಷ್ಟೊಂದು ಹಸ್ರಾಗಿ ಕಾಣಿಸ್ತಾ ಇರಲಿಲ್ಲ ನಮಗೆ. ಇನ್ನು ಬೇರೆ ಟೈಮಲ್ಲಿ ಏನಾದರೂ ಬಂದಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಕಣ್ಣಿಗೂ ಹಿತ ಅನ್ನಿಸ್ತಿತ್ತು. ಏನಾಯ್ತು ನಿಮ್ಗೆ? ಹೇಗೆ ಅನ್ನಿಸ್ತು ಇಲ್ಲಿಗೆ? ಅಲ್ಲಿಂದ ಕೆಳಗಡೆಯಿಂದ ಮೇಲಕ್ಕೆ ತನಕ ಬರ್ತಾನೆ ವಾಮಿಟ್ ಬರಂಗ. ಹಾಂ ಮತ್ತೆ ಮತ್ತೆ ಏನ್ ಮಾಡೋದು? ಇವಾಗ ರಿಟರ್ನ್ ಹೋಗ್ಬೇಕು, ಬೇಗ ಮಲ್ಕೋಬೇಕು. ಬಾ ಮೇಕ್ ಹೋಗದ ಅಲ್ಲಿ ದೇವಸ್ಥಾನ. ತಡೀರಿ, ಸುಸ್ತಾಯ್ತಾಯ್ತಾ? ಸುಸ್ತಾಗಿದೆ, ಕಾಲು ಸುಡ್ತೈತೆ. ಮೇನ್ ಇಂಪಾರ್ಟೆಂಟ್. ಮಿಸ್ಟರ್ ಮಾನವ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋ ಫ್ರೆಂಡ್ಸ್ ಮಾಡಬೇಡಿ. ನೇತ್ರ ನಂಜಪ್ಪ 16 ಚಾನಲ್ ಅವೆ ಹೇಳ್ದು, 16 ನಂಬೇಡಿ. ಇವಳು ನೋಡಿ, ಇವಳು ಹೆಂಗ್ ಕುಂತವಳೆ. ನಂದು ಏನ್ ಅನ್ನಿಸ್ತು ಅಲ್ಲಿ ತನಕ ಬರೋ ತನಕ. ಬಿಡು, ಹೆಂಗಿದೆ ಕಾಡು? ಅಣ್ಣ ಆಫ್ ಮಾಡಿಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಹೆಡ್ಲೈಟ್ ಆಫ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇ? ಜೊತೆಗೆ ಇಟ್ಕೊಂಡು ಓಡಾಡ್ತಿರ್ಬೇಕು ಅಂತ ದೊಡ್ಡವ್ರು ಹೇಳೋರು. ಅದಕ್ಕೆ ಟ್ಯೂಬ್ಲೈಟ್ ಜೊತೆಗಿರೋವಾಗ ಹೆಡ್ಲೈಟ್ ಎಲ್ಲ ಆನಲ್ಲಿ ಇರ್ತವೆ. ಅಂತೂ ಇಂತೂ ಎಲ್ಲಿಗೆ ಬಂದಿದ್ದೀವಿ? ಬನ್ನಿ, ಬೇಗ ದರ್ಶನ ಕ್ಲೋಸ್ ಆಗೋಗ್ತಿದೆ. ದೇವಸ್ಥಾನದಲ್ಲಿ ತೆಂಗಿನಕಾಯಿ ಒಡೆಯುವ ಸ್ಥಳ. ಈ ಒಂದು ಜಾಗದಲ್ಲಿ ನಾವು ಪೂಜೆನ ಮಾಡಿಸ್ಬೇಕಾಗಿರುತ್ತೆ. ಒಳಗಡೆ ದೇವರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಬರಬೇಕಷ್ಟೆ. ಆದ ಕಾರಣ ನಾವೆಲ್ಲರೂ ಇಲ್ಲೇ ಪೂಜೆನ ಕೊಟ್ಟು ಪೂಜೆ ಮಾಡಿಸಿ ನಾವಿಲ್ಲಿಂದ ಹೊರಟ್ವಿ. ಆಲ್ರೆಡಿ ದೇವಸ್ಥಾನ ಬಾಗಿಲು ಕ್ಲೋಸ್ ಮಾಡೋ ಸಮಯ ಆಗೋಗಿತ್ತು. ಸೊ ಹಾಗಾಗಿ ಬೇಗ ಹೋಗಿ ನಾವು ದರ್ಶನ ಮಾಡಬೇಕಾಗಿತ್ತು. ಅಲ್ಲಿರೋರೆಲ್ಲ ಸಹ ಅದನ್ನೇ ಹೇಳ್ತಿದ್ರು, ಬೇಗ ಬೇಗ ಹೋಗಿ ಪೂಜೆನ ಮಾಡಿಸಿ. ದೇವಸ್ಥಾನದೊಳಗಡೆ ಯಾವುದೇ ಥರ ಫೋಟೋಸ್ ವಿಡಿಯೋಸ್ ತೆಗಿಯೋ ಹಾಗಿರಲಿಲ್ಲ. ಅದಕ್ಕೋಸ್ಕರ ನಾವೊಂದು ಪ್ಲ್ಯಾನ್ ಉಪಯೋಗಿಸಿ ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿ ಮೇಲ್ಗಡೆ ಜೋಬಲ್ಲಿ ಇಟ್ಕೊಂಡಿದ್ವಿ. ಆದರೆ ಪುರೋಹಿತರು ನೋಡ್ಬಿಟ್ಟು ಅದನ್ನು ಫೋನ್ನ ನೀನು ಪ್ಯಾಂಟ್ ಜೋಬಲ್ಲಿ ಇಟ್ಕೊಪ್ಪ ಅಂತ ಹೇಳ್ಬಿಟ್ರು. ಮೊಬೈಲ್ ಪ್ಯಾಂಟ್ ಜಾಬಲ್ಲಿ ಇಟ್ಕೊಪ್ಪ. ಆದರೂ ನಮ್ಮ ಮನೆಯವರು ಕ್ಯಾಮ್ರಾನ ಆನ್ ಮಾಡಿ ಇಟ್ಕೊಂಡೆ ಪ್ಯಾಂಟ್ ಜೋಬಲ್ಲಿ ಇಟ್ಕೊಳ್ಳೋ ಥರ ಒಂದೆರಡು ಕ್ಲಿಪ್ ತೆಗೆದುಬಿಟ್ರು ಫೋಟೋಸ್ನ. ಹೊಡಿತಾರೆ ಅಲ್ಲಿ ಹಾಕಿರೋಲ್ಲಿ ಪೋಸ್ಟ್ ಹಾಕೋ ಝೂಮ್. ಬನ್ನಿ, ಕೈಯ ಮೇಲೆ ತೊಳೀರಿ, ಊಟ ಆದ್ಮೇಲೆ ಒಟ್ಟಿಗೆ ಬಾ 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 ಬಾ. ಇದು ಸೆಕೆಂಡ್ ಟೈಮ್ ಅಲ್ಲ ನಾವು ಬರ್ತಾ ಇರೋದು. ಆಫ್ ಕೋರ್ಸ್.
ಇದ್ರ ಮೇಲೆ ಹತ್ತಿಮಮ್ಮ. ಇಲ್ಲಿಂದ ಬಿದ್ದರೆ ಹೇಗಿರುತ್ತೆ? ಹಾಯಾಗಿರುತ್ತೆ, ತುಂಬ ಮಜವಾಗಿರುತ್ತೆ. ಸಹ ಬಿದ್ದು ನೋಡಿ. ನೋಡಿ ನೀವೊಂದ್ಸಲ ಟ್ರೈ ಮಾಡಿ. ಲವ್ ಫೇಲ್ಯೂರ್ ಆಗಿದ್ರೆ. ನಮಗೆ ಲವ್ ಫೇಲ್ಯೂರ್ ಆಗಿಲ್ಲ, ಮತ್ತೆ ಮ್ಯಾರೇಜ್ ಫೇಲ್ಯೂರ್ ಆಗಿರುತ್ತೆ. ನೋಡಿ ನೋಡಿ ನನ್ನ ಕಷ್ಟ ನೋಡಿ ನೀವೇ. ದೇವಸ್ಥಾನ ನೋಡಿ ಅಂದರೆ ಇಲ್ಲಿ ಬಂದು ಫೋಟೋ ಅಂತಾರೆ. ಒಂದು ಫೋಟೋ ತೆಗಿಲಿಲ್ಲ, ಮೊಬೈಲ್ ಹಿಡ್ಕೊ ಓಡಾಡ್ತಿದ್ದೆ. ಅದು iPhone 15. ಹಾಂ ನಡಿ. ಈ ಫಿಶ್ ಏನಕ್ಕೆ ಗೊತ್ತಾ ಇರೋದು? ಏನಕ್ಕೆ ಗೂಗಲ್ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಏನಕ್ಕೆ ಅಂತ ಹೇಳು. ನನಗೆ ಕೇಳ್ಬಿಟ್ಟು ನನಗೆ ಉಲ್ಟಾ ಹೊಡೆದಲ್ಲ ನೀನು. ನಿಜ ನನಗೆ ಗೊತ್ತಿಲ್ಲ, ಗೂಗಲ್ ನೋಡ್ಬಿಟ್ಟು ಹೇಳೋದಲ್ಲ ವ್ಯೂವರ್ಸ್ಗೆ. ಇದೆಲ್ಲ ಏನಕ್ಕೆ ಇರೋದೇನು? ಅದೆಲ್ಲ ಇವಾಗ ಇದು ನಡೀತಿದೆಯಲ್ಲ ಕಾಂಪೌಂಡು, ಮೇಲೆ ಹಾಕಕ್ಕೆ. ನೋಡು ಅಲ್ಲಿ ನೋಡು. ಗುಡ್. ಸೇಮ್ ಅದೊಂದು ನನಗೂ ಗೊತ್ತಿತ್ತು, ನಿಂಗೂ ಗೊತ್ತಿತ್ತು. ಇನ್ನೂ ಮಾಡ್ತಾ ಇರೋದು ರೋಡ್ ಬ್ಲಾಗು. ಇಲ್ಲ ಇರೋ, ನಾನು ಹೇಳ್ತೀನಿ ಅಣ್ಣ. ನಾವೆಲ್ಲ ಹೋಗ್ತಿದ್ದೀವಿ ಇವಾಗ. ಗೋಯಿಂಗ್ ನಮ್ಮನೆ. ನಿಮ್ಮನೆ ಅಲ್ಲ, ಏನಿದೆ ಇಲ್ಲಿ ವಿಶೇಷ ಹೇಳು ನಮ್ಗೆ. ವಿಶೇಷ ನಮ್ಮ ದೊಡ್ಡಮ್ಮವರು ಬದುಕಿ ಬಾಳಿದಂತಹ ಮನೆ ಅಲ್ಲೊಂದಿದೆ. ಕೊಡ್ತಾ ಇಲ್ಲ ಗೌರ್ಮೆಂಟ್ ಅವರು, ಅವ್ರ ಹತ್ರ ಏ ಆ ಥರದ್ದು ಏನು ಇಲ್ಲ. ಗೌರ್ಮೆಂಟ್ ಜಾಬಲ್ಲಿ ಇರೋದ್ರಿಂದ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು. ಸೊ ಅದನ್ನ ತೋರ್ಸಕ್ ಹೋಗ್ತಿದೀವಿ, ಬನ್ನಿ ಅಷ್ಟೇ. ಹೇಳ್ಬಿಟ್ಟ ಗೌರ್ಮೆಂಟ್ ಕೊಡ್ತಿಲ್ಲ. ಸೊ ಆ ಮನೆ ನೋಡೋಕ್ಕೋಸ್ಕರ ನೋಡಿ ಇಲ್ಲಿ ಹೆಂಗೆ ಹೋಯ್ತವ್ರೆ. ನಮ್ಮಮ್ಮ, ನಮ್ಮ ಅಜ್ಜಿ, ನನ್ನ ತಂಗಿ, ನಮ್ಮ ಆಂಟಿ ಎಲ್ಲ. ನಮ್ಮ ಅಮ್ಮನ ಕೈಲಿ ನಡೆಯೋಕ್ಕಾಗ್ದಾರೆ ಸಹ ನಡ್ಕೊಬತ್ತವ್ರೆ ಆ ಮನೆ ನೋಡೋಕ್ಕೋಸ್ಕರ. ಆ ಮನೆ ನೋಡೋಕ್ಕೋಸ್ಕರನೇ. ಏನಿದೆ ಆ ಮನೆ? ಏನಿದೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋ ಮನೆ ನಾನುವೇ. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಬೇಡ. ನಾನು ಗೌರ್ಮೆಂಟ್ ಕೊಟ್ರೆ ನಾ ಗೋಡೆ ಎತ್ತಿರೋ ಮನೆ. ಇವಾಗ ಎಷ್ಟು ವರ್ಷ ಆಗೈತೆ ಮಮ್ಮಿ ಬಿಟ್ಟು ಗೊತ್ತಾ ಮನೆನಾ? ನನಗೆ 24-25 ಅಂತ ಅಂದ್ಕೊ. 30 ವರ್ಷದಿಂದ ಇದ್ದಿದ್ದು ಮನೆ ಅದು. ಇವಾಗ ನೋಡಕ್ ಹೋಯ್ತಾರ ಮನೆ. ನಮ್ಮ ತಾತಂಗೆ ಇಲ್ಲಿ ಗೌರ್ಮೆಂಟ್ ಜಾಬ್ ಇದ್ದು ಟ್ರಾನ್ಸ್ಫರ್ ಆಗಿದ್ದಿದ್ದು ಮನೆ, ಇಲ್ಲಿ ಕ್ವಾರ್ಟರ್ಸಲ್ಲಿ ಇದ್ದಿದ್ದು. ಸೊ ಅದನ್ನ ನೋಡಕ್ ಹೋಗ್ತಿದ್ವಿ, ಬನ್ನಿ ಇವಾಗ. ನಮ್ಮ ಅಜ್ಜಿ ಕೈಲಿ ನಡೆಯೋಕ್ಕಾಯ್ತಿಲ್ಲ, ಆದರೂ ನಾನು ಮೆಟ್ಲು ಹತ್ಕೊ ಬರ್ತೀನಿ ಅಂತ ಬತ್ತವ್ರೆ. ಹಾಂ, ಇಳ್ಕೊಂಡು ಬರ್ತೀನಿ ಅಂತ ಬತ್ತವ್ರೆ. ಅವಳೊಬ್ಳು ನನ್ನ ಕರಪ್ಷನ್ ಮಾಡೋಕ್ಕೆ ಉಳ್ಬಿಡು ಅಂತ ಹೇಳ್ತವನೆ. ಪೇರೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೆ ನಾನು. ನೀವು ಓಡ್ ಬಂದ್ಬಿಟ್ಟಿದ್ಯಾ ನೋಡೋ, ನಿನ್ನ ಸ್ಟ್ರಾಂಗ್ ಮ್ಯಾನ್ ನೀನು. ಏನೇಳು ಕೂತಿದಾರ? ಬರಲ್ವಾ? ಬಾ ಬಾ ಫಸ್ಟ್ ನೀನು ಹೋಗೋನು. ಬಾ ಬಾ. ನಿಮ್ಮ ಪೇರೆಂಟ್ಸ್ ಐತವ್ರೆ, ಹೋಗು ನೀನು. ಟಾಟಾ ಮಾಡ್ಬಿಡು, ಬಾಯ್ ಬಿಡು. ಬಾ ಹೇಳು, ವಿಡಿಯೋಗೆ ಬಾ ಹೇಳು. ಬಾಯ್. ಮರ ಯಾವುದು ಅದು ನೇರ್ಲ ಮರ, ನೇರ್ಲಣ್ಣನ ಮರ. ಇದು ಮಾವಿನ ಮರ. ಇಲ್ಲೆಲ್ಲ ಹಣ್ಣುಗಳು ಬಿಡ್ತಿದ್ದೋ. ನಾವು ಎತ್ಕೊಂಡು ತಿನ್ಕೊಂಡು ಅಲ್ಲಿ ಕ್ವಾರ್ಟರ್ಸ್ ನೋಡು, ಸೀಟ್ ಮನ. ಯಾವುದು ಸೀಟ್ ಮನೆ? ಇಲ್ಲಿ ಸೀಟು ಎಲ್ಲ ಮುರಿದೋಗೈತಲ್ಲ. ಇದು ಸೀಟ್ ಮನೆ ಅಲ್ಲಿ ಮುಂದೆ. ಅದಕ್ಕೆ KB ಕ್ವಾರ್ಟರ್ಸು. ಆ ಕ್ವಾರ್ಟರ್ಸಲ್ಲಿ ನಾವು ಒಂದು 5-6 ತಿಂಗಳು ವಾಸ ಮಾಡಿದ್ವಿ. ಇರಿ ಮಮ್ಮಿ ಒಂದು ನಿಮಿಷ. ಸೀಟ್ ಎಲ್ಲ ಮುರಿದೋಗೈತಲ್ಲ, ಈ ಮನೇಲಿ ಕ್ವಾರ್ಟರ್ಸ್ಕೊಳ್ಳೋದು KB ಕ್ವಾರ್ಟರ್ಸ್. ಮೊದಲು ಆನೆಗಳನ್ನೆಲ್ಲ ಸಾಕ್ತಿತ್ತು ಇಲ್ಲಿ. ಅಷ್ಟೊಂದಿಲ್ಲ. ಸೊ ಇದು ಮಾವಿನ ಮರ ಆಯ್ತಲ್ಲ, ನೇರ್ಲ ಮರ, ಮಾವಿನ ಮರ ಎಲ್ಲ. ನೇರಳೆ ಮರ ಹೇಳಿ ಮಮ್ಮಿ. ನೇರ್ಲ ಮರ ಹಿಂದೆ ಐತಲ್ವಾ? ನೇರಳೆ ಮರ ಅದು ಯಾವುದು ಅಂತ ನೇರ್ಲ ಮರ, ಅದು ನೇರ್ಲ ಮರ. ನಿಮ್ಗೆ ಯಾವ ನೇರಳೆ ಮರ ಅಂತ ಇದೇ ಮನೆ. ಇದೇ ಖುಷಿಗೆ ಮಿಸ್ಟರ್ ಮಾನವ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಳಂದೂರು, ಆಮೇಲೆ ಪುನಃ ಎಳಂದೂರು ಆದ್ಮೇಲೆ ಅಲ್ಲಿಂದ ಇಲ್ಲಿಗೆ ಮಾಂಬಳ್ಳಿ ಆದ್ಮೇಲೆ ಇಲ್ಲಿ, ಇಲ್ಲಾದ್ಮೇಲೆ ಹೊನ್ನೂರು, ಹೊನ್ನೂರು ಆದ್ಮೇಲೆ
ಮತ್ತೆ ಯಳಂದೂರಿಗೆ ಬಂದು ಅವಾಗ ನೀವು ಎಷ್ಟು ಚಿಕ್ಕವರ ಇಲ್ಲಿಗೆ ಬಂದಾಗ? ಅವ್ವ ನೀನೆಲ್ಲ ವಿಡಿಯೋ ಮಾಡಿ ಹಾಕ್ಬಿಟ್ಟೆ ಬೇಡ ಬಾ. ಚೆನ್ನಪ್ಪ ಮಾವನ ತಮ್ಮ ಎಲ್ಲ ಗೊತ್ತಿರಲಿಲ್ಲ. ಅವನಿದ್ದ ಅವಾಗ ಚಿಕ್ಕವನು, ಅವನು ನಾವೆಲ್ಲ ಇಲ್ಲೇ ಇದ್ದೋ. ಎಲ್ಲ ಕೂತ್ಕೊಂಡು ಇಸ್ಪೀಟ್ ಆಡ್ತಿತ್ತು ತಾನೆ ನಿಜ. ಎಲ್ಲ ಆಡ್ತಿತ್ತು, ನಾವಿಲ್ಲೆಲ್ಲ ಆಟ ಆಡ್ತಿದ್ದೋ. ಇನ್ನೊಂದ್ಸತಿ ಹೇಳು. ಅಯ್ಯೋ ನೀನೆಲ್ಲ ವಿಡಿಯೋ ಇಲ್ಲ ಹೇಳು, ಇಲ್ಲ ಹೇಳು. ಅಮ್ಮ ನಿಜವಾಗ್ಲೂ ಹಾಸ್ಪಿಟ್ಲಿಂದ ಬಂದು ಐ ಥಿಂಕ್ ಅವರು ಸತ್ತೋಗ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಅವಾಗ ಫುಲ್ ಏನೋ ಆಪರೇಷನ್ ಎಲ್ಲ ಮಾಡಿದ್ರು, ಹೊಟ್ಟೆ ಗಿಟ್ಟೆ ಕಡೆ ಎಲ್ಲ ಆಪರೇಷನ್ ಮಾಡಿದ್ರು. ನೀಟಾಗಿ ಕಾಣಿಸುತ್ತೆ ಕ್ವಾರ್ಟರ್ಸ್, KB ಕ್ವಾರ್ಟರ್ಸ್. ಹೊಟ್ಟೆ ಆಪರೇಷನ್ ಮಾಡಿ ಕೆಂಬುಕೊಂಡು ಬಂದು ಮನೆ ಮುಂದೆ ಬಿದ್ದಿ. ಅವಾಗ ಇಲ್ಲೆಲ್ಲ ಆಟ ಆಡ್ತಿದ್ರ ನೀವು? ಬೇಕಾದ್ರೆ ಬಲ್ಗಡೆನೆ ಐತೆ, ಅದ್ರ ಪಕ್ಕದಲ್ಲಿ ನೇರಳೆ ಮರ ಐತೆ, ಅದ್ರ ಪಕ್ಕದಲ್ಲಿ ಮಾವಿನ ಮರ ಐತೆ, ಎಲ್ಲ ಜಾಸ್ತಿ ನನ್ಗೆ. ಆಮೇಲೆ ಇಲ್ಲೆಲ್ಲ ಸೈಡಲ್ಲಿ ಬರೀ ಮುಳ್ಗಿರೋ ಗಿಡಗಳೇ ಹುಟ್ಟಿರೋದು. ನಾವು ಅಂತ ಹತ್ಕೊಂಡು ಸೊಪ್ಪು ಕಿತ್ಕೊಂಡು ಹೋಗೋದು. ನೆನಪು, ಒಳ್ಳೆ ನೆನಪು ಅವೆಲ್ಲ. ನಮ್ಮ ಚೆನ್ನಪ್ಪ ನಾನು ಇಬ್ಬರೇನೇ ಇದ್ದು, ಭವಾನಿನ ಅಜ್ಜಿ ಇತ್ತು. ನಮ್ಮ ಅವ್ವನ ಫ್ರೆಂಡ್ಸು ನೋಡಿ ಇಲ್ಲಿ ಯಾರು? ಅಲ್ಲಿ ಎತ್ತುತ್ತವ್ರಲ್ಲ ಅವ್ರು ಇನ್ನೂ ಇದ್ದಾರೆ, ಬಟ್ ನಮ್ಮ ಮಮ್ಮಿ ಇಲ್ಲ, ಇಲ್ಲಿದ್ದಾರೆ. ಆಮೇಲೆ ಮಮ್ಮಿ ಆಮೇಲೆ ನಮ್ಮ ಬೋವ ಸಾಕು ಇಷ್ಟು ಚಿತ್ರ. ದೇವ್ರಿಗೆ ಧೂಪ ಹಾಕಿ ಮೈಸೂರು ಕಡೆ ಹೊರಟ್ವಿ ಇವಾಗ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೇತಾ ಅಂಜಪ್ಪ ಮತ್ತು ಮಿಸ್ಟರ್ ಮಾನವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.